ಹಲೋ ವಿವರ್ಸ್, ವೆಲ್ಕಮ್ ಟು ಎಸ್ ವಿ ಬ್ಲಾಗ್ಸ್. ನಾನು ಸಂತೋಷ್. ಬನ್ನಿ, ಇವತ್ತಿನ ವಿಡಿಯೋ ಒಂದು ಸ್ಪೆಷಲ್ ರವಾ ಫಿಶ್ ಫ್ರೈ. ಇದು ಯೂಶಲಿ ಗೋಲ್ ಸ್ಟೈಲ್ ಮತ್ತೆ ಈ ಮಲೆನಾಡು ಸ್ಟೈಲ್ ರವೆ ಫಿಶ್ ಫ್ರೈ ಮಾಡ್ತಾರೆ. ಆ ತರ ನೋಡೋಣ ಬನ್ನಿ. ಓಕೆ ಗೈಸ್, ನಾವು ಒಂದು 2 ಫಿಶ್ ತಗೊಂಡಿದ್ದೀವಿ. ಸೊ ಈ ಫಿಶ್ ಬಂದು ಸ್ಪೆಷಲ್ ಆಗಿ ನಾನು ಈ ರಿವರ್ ಫಿಶ್ ತಗೊಂಡಿದ್ದೀನಿ. ಬಾಸಾ ಫಿಶ್ ಅಂತಾರೆ. ಅದು ತುಂಬಾ ಸಾಫ್ಟ್ ಆಗಿರುತ್ತೆ. ಮತ್ತೆ ನೀವು ಯಾವ ಕ್ವಾಂಟಿಟಿ ತಗೊಳ್ತಾರೆ ಆ ಕ್ವಾಂಟಿಟಿಗೆ ಉಪ್ಪು ಹಾಕೊಳ್ಳಿ. ಇಂಗ್ರೀಡಿಯೆಂಟ್ ಸಿಂಪಲ್ ಇದೆ, ಬಟ್ ನಾರ್ಮಲ್ ಫ್ರೈ ಮಾಡೋದಕ್ಕಿಂತ ರವೆ ಹಾಕಿ ಮಾಡೋದು ಸ್ವಲ್ಪ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು. ಟ್ರೈ ಮಾಡೋರು ಆ ಥರ ಮಾಡ್ಬೋದು. ನೋಡಿ, 2 ಸ್ಪೂನ್ ನಾರ್ಮಲ್ ಚಿಲ್ಲಿ ಪೌಡರ್, ಮತ್ತು 1 ಸ್ಪೂನ್ ಕಾಶ್ಮೀರಿ ಚಿಲ್ಲಿ, ಮತ್ತು 1/2 ಸ್ಪೂನ್ ಇಲ್ಲ ಇನ್ನೂ ಸ್ವಲ್ಪ ಕಮ್ಮಿ ಅಷ್ಟದ ಪುಡಿ, ಮತ್ತು ಜಸ್ಟ್ ಆ ಫ್ಲೇವರ್ಗೆ 1/2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು ಚಿಕ್ಕ ಟೀ ಸ್ಪೂನಲ್ಲಿ ಅಕ್ಕಿ ಹಿಟ್ಟು. ಸೊ ಆ ಕ್ರಿಸ್ಪಿನೆಸ್ಗೋಸ್ಕರ, ಆ ಬಾಂಡಿಂಗ್ಗೆ, ಮತ್ತು ಸ್ವಲ್ಪ ಫ್ಲೇವರ್ಗೆ ಪೆಪ್ಪರ್. ಟೇಸ್ಟ್ ಬ್ಯಾಲೆನ್ಸ್ ಮಾಡೋಕ್ಕೆ ಒಂದೇ ಒಂದು ಪಿಂಚ್ ಶುಗರ್ ಹಾಕೊಳ್ಳಿ. ಮತ್ತು ಇದರಲ್ಲಿ ಸ್ಪೆಷಲ್ ಈ ಹುಣಸೆ ಹಣ್ಣಿನ ರಸ. ಸೊ ಫುಲ್ ಫಿಶ್ ಆ ಟೇಸ್ಟ್ ಬರುತ್ತೆ. ಸೊ ಆ ಫ್ಲೇವರೇ ಚೇಂಜ್ ಆಗಿರುತ್ತೆ. ಹುಣಸೆ ಹಣ್ಣಿನ ರಸ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಸ್ವಲ್ಪ ಟೇಸ್ಟ್ ಮಾಡಿದ್ರೆ ಹುಳಿ ಜಾಸ್ತಿ ಇರಬೇಕು. 3 to 4 ಸ್ಪೂನ್ಸ್ ಹುಣಸೆ ಹಣ್ಣಿನ ರಸ ಹಾಕೊಳ್ಳಿ. ಆಯಿಲ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ಮಸಾಲ ರೆಸಿಪಿ. ಒಂದು ನಾರ್ಮಲ್ 15 ಮಿನಿಟ್ಸ್ ಮ್ಯಾರಿನೇಷನ್ ಇದ್ರೆ ಸಾಕು. ಸ್ಪೆಷಲಿ ಈ ಫಿಶ್ ಏನಕ್ಕೆ ಸೆಲೆಕ್ಟ್ ಮಾಡಿದ್ದು ಅಂದ್ರೆ ಈ ತುಂಬಾ ಸಾಫ್ಟ್ ಆಗಿರುತ್ತೆ ಇದರ ಮೀಟು, ಮತ್ತೆ ಫ್ಯಾಟ್ ಕಂಟೆಂಟು ಚೆನ್ನಾಗಿರುತ್ತೆ. ನಾವು ರವಾ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಸಾಫ್ಟ್, ಮೇಲೆ ಕ್ರಿಸ್ಪಿ ಮತ್ತು ಒಳಗಡೆ ಸಾಫ್ಟ್ ಆಗಿರುತ್ತೆ. ಅದರಿಂದಾಗಿ ನೀವು ಯಾವುದೇ ಫಿಶ್ ಬೇಕಾದ್ರೆ ಟ್ರೈ ಮಾಡ್ಬೋದು. ಕಾಣೆ ಟ್ರೈ ಮಾಡ್ಬೋದು, ರವಾ ಫ್ರೈಗೆ ಸೂಪರ್ ಆಗಿರುತ್ತೆ. ನಾರ್ಮಲಿ ಬಾಂಗ್ಡಾ ಮೆಜಾರಿಟಿ ಕಡೆ ತಿಂತಿರ್ತೀರ, ಎಲ್ಲ ಕಡೆ ಟಿಪ್ಸ್ ಹೋದಾಗ ಇದೆ ಕಡೆ. ನೀವು ಯಾವ ಫಿಶ್ ಬೇಕಾದ್ರೆ ಟ್ರೈ ಮಾಡ್ಬೋದು. ಸೇಮ್ ರೆಸಿಪಿ, ಎವ್ರಿಥಿಂಗ್ ಈ ಸೇಮ್. ಮತ್ತೆ ಯಾರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಮತ್ತೆ ಈ ವಿಡಿಯೋ ಫುಲ್ ಆಗಿ ನೋಡಿ. ಮತ್ತೆ ಇದೇ ತರ ಬೇರೆ ರೆಸಿಪಿ ವಿಡಿಯೋಸ್ ಬರುತ್ತೆ. ಯಾರು ಹೊಸ ಸಬ್ಸ್ಕ್ರೈಬರ್ಸ್ ಇದ್ರೆ ಪ್ಲೀಸ್ ಡೂ ಸಪೋರ್ಟ್ ಅಸ್. ಓಕೆ, ಕ್ಲೋಸ್ ಮಾಡಿ. ಒಂದು 15 ಮಿನಿಟ್ಸ್ ಮ್ಯಾರಿನೇಷನ್ ಆದರೆ ಮಿನಿಮಮ್ ಸಾಕು. ಆಮೇಲೆ ನಾರ್ಮಲ್ ಮೀಡಿಯಂ ರವಾ, ಅನ್ರೋಸ್ಟೆಡ್ ನಾರ್ಮಲ್ ಆಗಿರೋ ರವಾ ತಗೊಳ್ಳಿ. ರೋಸ್ಟ್ ಆಗಿರೋದು ಬೇಡ. ಮೀಡಿಯಂ ಸೈಜ್ ತಗೊಂಡು ನೀಟಾಗಿ ಡಿಪ್ ಮಾಡಿಬಿಟ್ಟು ಫುಲ್ ಫಿಲ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ತರ ಗ್ಯಾಪ್ ಕಾಣಿಸಿದ ತರ ಫಿಲ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಫಿಲ್ ಮಾಡಬೇಕು ಸ್ಟಿಫ್ ಆಗಿ. ಇಲ್ಲಾಂದ್ರೆ ಅದು ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಡ್ತಾರೆ, ಫುಲ್ ಓಪನ್ ಆಗಿಬಿಡುತ್ತೆ. ಯೂಶಲಿ ಬಿಡಲ್ಲ, ಅದು ಫ್ರೈ ಆದಾಗ ಫುಲ್ ಸ್ಟಿಫ್ ಕ್ರಿಸ್ಪಿಯಾಗಿ ಬರುತ್ತೆ ಟೆಕ್ಸ್ಚರ್. ಅದು ಅಷ್ಟೇ. ಮೆಜಾರಿಟಿ ಡೀಪ್ ಫ್ರೈ ಮಾಡಿದ್ರೆ ಒಳ್ಳೇದು, ಇಲ್ಲ ಶಾಲೋ ಫ್ರೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಒಂದು ಸೈಡ್ ಈಗ ಬೆಂದಿದೆ, ಮತ್ತೆ ಇನ್ನೊಂದು ಸೈಡ್ ತಿರ್ಸ್ಕೊಳ್ಳೋಣ. ನೋಡಿ, ಆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಅದು ಬಂದಾಗ ಟೆಕ್ಸ್ಚರ್ ಚಂದ ಕಾಣುತ್ತೆ. ಮತ್ತೆ ಮೇಲೇನು ಅಷ್ಟೇ, ಫುಲ್ ರವೆ ಎಲ್ಲ ಬೆಂದಿ ಕ್ರಿಸ್ಪಿ ಆಗಿರುತ್ತೆ. ಈ ತರ ಕೋಲ್ಡ್ ಟೈಮಲ್ಲಿ ಮಕ್ಕಳು ಮಾಡಿಕೊಟ್ರೆ ಮತ್ತೆ ಮತ್ತೆ ಕೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಫಿಶ್ ಸ್ನ್ಯಾಕ್ ಯೂಶಲಿ ಈವ್ನಿಂಗ್ ಅಲ್ಲಿ. ಓಕೆ ಗೈಸ್, ಡನ್. ನೋಡಿ ಎಷ್ಟು ಚಂದ ಕಾಣ್ತಿದೆ. ಟೇಸ್ಟು ಅದೇ ಥರ ಚೆನ್ನಾಗಿತ್ತು. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಎಲ್ಲ ವಿಡಿಯೋಸ್ ನೋಡ್ತೀರಿ, ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.